ಎಲ್ಲ ನನ್ನ ಕಬ್ಬು ಬೆಳೆಗಾರ ರೈತರಿಗೆ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ಪಟೇಲ್ ರಾಜಾಪುರ ಅಂಥೇಳಿ. ಈ ನನ್ನ ಹೊಲ ಇದು 12 ಎಕರೆ ಪ್ಲಾಂಟೇಶನ್ ಮಾಡಿದ್ದೀನಿ ಕಬ್ಬು. ಇದು ಕಬ್ಬು ನೋಡ್ರಿ 8609 ಅಂತ ಇದು ತಳಿ ಅದ. ಇದು ಹಚ್ಚಿದ್ದಪ್ಪ ಅಂದ್ರೆ 22ನೇ ತಾರೀಕು ಹಚ್ಚಿ 28ಕ್ಕೆ ಮುಗ್ದ ಅಂದ್ರೆ ಎವರೇಜ್ ಜನವರಿ 25ಕ್ಕೆ ಪ್ಲಾಂಟೇಶನ್ ಆದಂಗೆ ಒಂದು ಲೆಕ್ಕ ಇದು. ಇದು ಸೈಜ್ ಹೆಂಗೆ ಹಚ್ಚಿವ ಅಂದ್ರೆ ಹಿಂಗೆ 5 ಫೀಟ ಅಡಲ್ 5 ಫೀಟ್ ಅದ, ಹಿಂಗೆ ಅಗಿಗೆ 1.5 ಫೀಟ್ ಅದ. ಇದು ಟೋಟಲ್ 1 ಎಕರೆಗೆ 6000 ಅಗಿ ಕುಂತವು. ಈ ಒಂದು 6000 ಅಗಿ ಕುಂತ ಮ್ಯಾಗ ನಾವು ಕಂಟಿನ್ಯೂ ಮುಂದೊಂದು 3 ಸರಿ ಗಳೆ ಹೊಡೆದೆವು. ಆಯಿತು, ಈ 4ನೇ ಸರಿ ಫರ್ಟಿಲೈಸರ್ ಗೊಬ್ಬರ ಕೊಡ್ಲತ್ತಿ ಅದಕ್ಕೆ. ಇದೆಲ್ಲ ಆಗಿ ಈಗ ಒಂದು ಅಗಿಗೆ ಎಷ್ಟಾಗಪ್ಪ ಅಂದ್ರೆ ದಸರಾ ಅಗಿಗೆ ಎಷ್ಟಾಗ ಅನಿಸ್ತು ಒಂದೊಂದಕ್ಕೆ. ಇವಾಗ ನಮ್ಮ ದಸರಾ ಎಲ್ಲ ಮ್ಯಾನೇಜ್ಮೆಂಟ್ ಇವನೇ ಮಾಡ್ತಾನೆ. ಹಾಂ, 6, 7, 8 ಒಂದೊಂದಕ್ಕೆ 8 ಅವ, ಒಂದೊಂದಕ್ಕೆ 9 ಅವ, ಒಂದೊಂದಕ್ಕೆ 10 ಅವ. ಎವರೇಜ್ ಇದು ನಾವು ಏನಿದೆ 5ರಿಂದ 6ನ ಹಿಡಿಬೇಕು ನಾವು. ಎವರೇಜ್ 5 ಹಿಡಿದ್ರೂ ಕೂಡ ಇದು ಏನು ಒಂದು ಗಣಿಕೆ ಅದ ದಸರಾ ಇದು ಮಾಡಿ ಇಲ್ಲ ಕನಿಷ್ಠ ಒಂದು ಗಣಿಕೆ ಒಂದು ಗೇಣ್ ಆಗ್ಯಾವ. ಎಲ್ಲ ನೋಡ್ರಿ ಕನಿಷ್ಠ ಒಂದು ಗೇಣು ಸಣಿ ಅವ ಒಂದು ಕಬ್ಬ. ಇದು ನಮ್ದು ಏನು ಎಸ್ಟಿಮೇಟ್ ಅದಪ್ಪ ಅಂದ್ರೆ ಇದು ಒಂದೇ ಒಂದು ಅಗಿ ಏನಪ್ಪ ಅಂದ್ರೆ 9-10 ತನ್ನ ಅವ ಇದ್ರಾಗ. ನಂದೇನು ಲೆಕ್ಕಾಚಾರಪ್ಪ ಅಂದ್ರೆ ಇದು ಒಂದೇ ಅಗಿ ಏನಪ್ಪ ಕಮ್ಸೆ ಕಮ್ ಮಿನಿಮಮ್ 5 ಹಿಡಿದ್ರು ಈಗ ಎಷ್ಟು ದಸದ ಗಣಿಕೆ ಅನಿಸ್ತು? 1, 2, 3, 4, 5, 6, 7, 8, 9, 10, 11, 12, 13. ಈ ಸದ್ಯ 10ರಿಂದ 12, 13 ಗಣಿಕೆ ಬ ಈಗ ಎವರೇಜ್ ಟೋಟಲ್ ಅಂದ್ರೂ 10, 11, 12 ಅವ. ಈಗ ಇದು ಮುಂದೆ ಈಗ ನಾವು ಸದ್ಯ 6 ತಿಂಗಳ ಹಚ್ಚಿ ಇದು ಇನ್ನೂ 6 ತಿಂಗಳು ಬೆಳಿಬೇಕು. 6 ತಿಂಗಳಪ್ಪ ಅಂದ್ರೆ ಅಪ್ ಟು ಜನವರಿ ತನಕ ಇನ್ನೂ ಬೆಳಿಬೇಕು. ಇದು ಇನ್ನೂ 6 ತಿಂಗಳದ. 6 ತಿಂಗಳು ಅಂದ್ರೆ ಒಂದು ತಿಂಗಳಿಗೆ ಕನಿಷ್ಠ 3 ಹಂಗೆ ಬೆಳೀತದೆ. ಈಗೇನು ಬೆಳೆದವು ಈಗ ಸ್ಟಾರ್ಟಿಂಗ್ನಾಗ 5 ತಿಂಗಳ ತನಕ 2 ಗಂಟೆ ಬೆಳಿತಾವ. ಇದು 5-6 ತಿಂಗಳು ಆದ್ಮೇಲೆ ಪ್ರತಿ ತಿಂಗಳ 3 ಗಂಟೆ ಬೆಳಿತಾವ. ಅಂದ್ರೆ ಈಗ 10-12 ಗಂಟೆ ಅಪ್ಪ ಅಂದ್ರೆ ಮುಂದಿನ 6 ತಿಂಗಳದಾಗ 15 ಗಂಟೆ ಆಗ್ಬೇಕು. ನಮ್ಮ ಲೆಕ್ಕ 15 ಗಂಟೆ. ಇದು ಮುಂದೆ ಲಾಸ್ಟಿಗೆ ಏನತ್ತಪ್ಪ ಅಂದ್ರೆ 25ರಿಂದ 30 ಗಂಟೆ ಆಗ್ತಾವ ಒಂದು ಕಬ್ಬ. ಇದು ಪೂರಾ ಇದೇನು ಒಂದೇ ಅಗಿಗೆ 8, 9, 10 ಏನವ. ಇದು ನಾನು ಲೆಕ್ಕಕ್ಕೆ ಹಾಕ್ತಾರೆ ಇದು ಒಂದು ಕಬ್ಬ ಇವು ಕನಿಷ್ಠ ಒಂದು ಕಬ್ಬು 3 ಕಿಲೋ ಅಂದಾಜು ಹಾಕ್ಬೇಕಂತ ನನ್ನ ಲೆಕ್ಕ ಅದ. 3 ಕಿಲೋ ಹಾಕ್ತದ. 3 ಕಿಲೋನು 5 ಲೆಕ್ಕ 5 ಇಲ್ಲ 6 5 ಲೆಕ್ಕ ಹಿಡಿದ್ರು ನಾನು ಅನ್ಸಿ ಮಟ್ಟಿಗೆ ಕನಿಷ್ಠ ಇದೇನು ಒಂದು ಅಗಿ ಅದ ಇದು 15 kg ಆಗ್ತದೆ. ಒಂದು ಅಗಿ 15 kg ಆಯ್ತಪ್ಪ ಅಂದ್ರೆ ನಾವು 6000 ಒಂದು ಎಕರೆಗೆ ಅಗಿ ಕುಂತಾವ. 6000 ಅಗಿ ಕುಂತಾವ ಅಂದ್ರೆ ಇಂಟು 15ರಿಂದ 20 ಹಿಡ್ಬೇಕು. ಈ ಲೆಕ್ಕಕ್ಕೆ ನನಗೆ ಎವರೇಜ್ ಅಪ್ಪ ಅಂದ್ರೆ ನನ್ನ ಹಿಸಾಬ್ನಾಗ ಈ ಕಬ್ಬಿನ ಲೆಕ್ಕ ನೋಡಿದ್ರೆ 70ರಿಂದ 80 ಟನ್ ಮಿನಿಮಮ್ ಬರಬೇಕಂತದ ನನ್ನ ಪ್ಲಾನ್. ಇದಕ್ಕೆ ಏನು ಮಾಡಿದ್ವಿ ಅಂದ್ರೆ 3 ಸರಿ ಗಳೆ ಹೊಡೆದಿದ್ದೀವಿ. ಆಯಿತು, 4 ಸರಿ ಫರ್ಟಿಲೈಸರ್ ಕೊಟ್ಟಿದ್ದೀವಿ. ಕಂಟಿನ್ಯೂ ನೀರು ಬಾವಿ ಅದ, ಬೋರ್ ಅದ, ಕಂಟಿನ್ಯೂ ನೀರು ಕೊಡ್ಕೊತ ಬಂದ್ವಿ. ಈಗ ಏನು ಕೆಲಸದಪ್ಪ ಅಂದ್ರೆ ಈಗೇನು ಇವು ಕಬ್ಬು ಅವ ಇವೆಲ್ಲ ಸುಲಿಸ್ಬೇಕಾಗ್ತೀನಿ. ಈಗ ಇದು ಕಂಟಿನ್ಯೂ ಕಬ್ಬು ಸುಲಿಸ್ಬೇಕು. ಈಗ ಸುಲಿತಪ್ಪ ಅಂದ್ರೆ ಕಮ್ಸೆ ಕಮ್ ಈಗ ಇಲ್ಲಿ ತನಕ ಖುಲ್ಲ ಆಗ್ತದೆ. ಈಗ ಖುಲ್ಲಾಗಿದ್ದು ಗಾಳಿ ಆಡ್ತದೆ. ಗಾಳಿಯಾಗ ಮತ್ತು ಕಬ್ಬು ದಪ್ಪನೂ ಬರ್ತದೆ, ವೇಟ್ನು ಬರ್ತದೆ. ಹಿಂಗಾಗಿ ಇದು ನಮ್ಮ ಲೆಕ್ಕಕ್ಕೆ ಮಿನಿಮಮ್ ಅಂದ್ರೂ 80 ಟನ್ ಬರ್ಬೇಕಂತ ನನ್ನೊಂದು ಮೈನತ್ ಮಾಡಿ ಲೆಕ್ಕಕ್ಕೆ ಅಷ್ಟು ಬರಲೇಬೇಕಂತ ಲೆಕ್ಕಾಚಾರ ಅದ. ಮತ್ತು ದೇವ್ರು ಹೇಳ್ಕೊಡ್ತಾನೆ ನೋಡಮ್ಮಿ. ಇನ್ನೊಂದು ಬಂಧುಗಳೇ, ಏನು 8609 ಅದ ಇದು ಆಲ್ರೆಡಿ ಬೇರೆ ಕಡೆ 100 ಟನ್ 105, 110 ಟನ್ ಬೆಳೆದಾರ. ಬಟ್ ನಮಗೆ ನಾವೆಲ್ಲ ಬೆಳೆದಿದ್ದು 35, 40, 50 ತನಕ ಬೆಳೆದಿವಿ. ಇದೇ ಕಬ್ಬೆ ಪೈಲ 50, 52 ಹಿಂಗೆ ಟನ್ ಆಗ್ಯದ. ಬಟ್ ಈ ಸರಿ ಮಿನಿಮಮ್ 80 ಟನ್ ಬರ್ಬೇಕಂತ ನನ್ನೊಂದು ಲೆಕ್ಕಾಚಾರ ಅದ. ಅದಕ್ಕೆ ನನ್ನ ಲೆಕ್ಕಕ್ಕೆ ಈ ಸರಿ ಏನೋ 3000 ರೇಟ್ ಹಿಡಿದ್ರು ಕೂಡ ನಾವು ಖರ್ಚ ಮಾಡಿದ್ದೆ ಇದಕ್ಕೆ 1 ಎಕರೆಗೆ 30ರಿಂದ 35 ರೂಪಾಯಿ ಖರ್ಚ ಹೊಂಟದ ಕಬ್ಬಿಗೆ. ಅದಕ್ಕೆ ಎವರೇಜ್ ಇದೆಲ್ಲ ಖರ್ಚು ಹೋಗಿ ಮಿನಿಮಮ್ 2 ಲಕ್ಷ ಉಳಿಬೇಕಂತ ನಂದು ಖಾಯಸ್ ಅದ. ಮತ್ತು ದೇವ್ರು ಹೇಳ್ಕೊಡ್ತಾ ನೋಡ್ಬೇಕು. ಕಬ್ಬನ ಒಳ್ಳೆ ರೀತಿಯಲ್ಲಿ ಕಬ್ಬು ಚಲೋ ಬಂದದ, ಮೆಹನತ್ನ ಚಲೋ ಆಗ್ಯದ. ಬಟ್ ಇನ್ನು ಮುಂದೆ ಇವಾಗ ಬರಗಾಲ ಬೇರೆ ಅದ. ನೋಡೋಣ ಈ ಸರಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ಯದ ಕಬ್ಬ. ಯಾವಾಗನ ಬಂದು ಬರ್ರಿ, ಕಬ್ಬು ನಂದು ತೋರಿಸ್ತೇವೆ. ನೀವು ಎಲ್ಲ ಇದೇ ರೀತಿ ಮಾಡ್ಬೇಕಂತ ನನ್ನ ವಿಚಾರ.